ಎಲ್ಲ ವೈರಲ್ ಮಾಡಿ. ಇಲ್ಲ ಇಲ್ಲ ಹಂಗೇನಿಲ್ಲ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಟ್ರೈ ಮಾಡಿ ನೀವು ಟ್ರೈ ಮಾಡಿ ಸರ್, ಟ್ರೈ ಮಾಡಿ. ಸೊ ಟ್ರೈ ಮಾಡ್ತೀರಾ? ಟ್ರೈ ಮಾಡಿ, ಹಿಂಟ್ ಕೊಡ್ತೀವಿ ಬೇಕಾದ್ರೆ. ಟ್ರೈ ಮಾಡಿ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟ. 1956 ಸರ್, November 1. ಓಕೆ, ಥ್ಯಾಂಕ್ ಯು. 3 ಕರೆಕ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಪರ್ಸನ್ ರೋಹಿತ್ ಜೊತೆ ವಿಘ್ನೇಶ್ ನನ್ನ ಜೊತೆ ಈ ಬ್ಲಾಗ್ ಇಲ್ಲಿಗೆ. ಹಲೋ, ನಾವು ಕಂಟೆಂಟ್ ಕ್ರಿಯೇಟರ್ಸ್. ಕನ್ನಡ ಬರುತ್ತಾ? ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ. ನಾಟ್ ಇಂಟ್ರೆಸ್ಟ್ ಅಲ್ಲ. ನಮಗೊಂದು ಚಾಲೆಂಜ್ ಇದೆ. ಏನ್ ಚಾಲೆಂಜ್ ಅಂದ್ರೆ 5ಗೆ 5 ಕ್ವಶನ್ಸ್ ಕರೆಕ್ಟ್ ಮಾಡಿದ್ರೆ ನಮ್ಮ ಕಡೆಯಿಂದ ಒಂದು ಫ್ರೀ ಮೀಲ್. ಸೊ ಟ್ರೈ ಮಾಡಿ, ಚಾಲೆಂಜ್ ಅಕ್ಸೆಪ್ಟ್ ಮಾಡಿ. ಯಾವ ತರ? ಜನರಲ್ ನಾಲೆಜ್ ಕ್ವಶನ್ಸ್. ಹಿಂಗೆ ಅದು ಸಖತ್ ಈಸಿ. ಟ್ರೈ ಮಾಡಿ, ಚಾಲೆಂಜ್ ಅಕ್ಸೆಪ್ಟ್ ಮಾಡಿ. ಆಮೇಲೆ ನಮ್ಮ ಬುದ್ಧಿ ಎಲ್ಲ ವೈರಲ್ ಮಾಡಿ. ಇಲ್ಲ ಇಲ್ಲ ಹಂಗೇನಿಲ್ಲ. ನೀವ್ ಯಾಕೆ ಯಾವಾಗ್ಲೂ ನೆಗೆಟಿವ್ ಅನ್ಕೊಂತೀರಾ? ನಿಮ್ ನಾಲೆಜ್ ಎಷ್ಟಾಗುತ್ತೆ? ಟ್ರೈ ಮಾಡಿ. ಗೊತ್ತಿಲ್ಲ ಅಂದ್ರೆ ಅದರಿಂದ ಓಕೆ, ರೆಡಿನಾ? ಓಕೆ, ಸೊ ರೆಡಿನಾ? ನಿಮ್ ನೇಮ್? ಪ್ರೀತಮ್. ಓಕೆ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಹೆಸರೇನು? ಏನಂದೆ ಇನ್ನೊಂದ್ಸಲ? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ಹೆಸರೇನು? ಕುವೆಂಪು. ಯಸ್. ಓಕೆ, ಸೆಕೆಂಡ್, ಟಾಟಾ ಇನ್ಸ್ಟಿಟ್ಯೂಟ್ ಇದೆಯಲ್ವಾ, ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಯಾವ ವರ್ಷದಲ್ಲಿ ಎಸ್ಟಾಬ್ಲಿಷ್ ಆಯಿತು? 2007. ರಾಂಗ್. ಓಕೆ, ಇನ್ನೊಂದು ಚಾನ್ಸ್ ಕೊಡ್ತೀನಿ. ಇನ್ 3 ಕರೆಕ್ಟ್ ಹೇಳಿದ್ರು ನನ್ನ ಕಡೆಯಿಂದ ಇದು ಆಫರ್. ಮುಖಜ್ಜಿಯ ಕನಸು ಇದು ಬರ್ದಿರೋ ಯಾರು? ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಸ್ವಿಚ್ ಅಂದ್ರೆ ನೀವು ಯಾರ ಹೆಲ್ಪ್ ಮಾಡ್ಬೋದು. DVG. ಇಲ್ಲ, ನಿಮ್ಗೆ ಈ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋರು. ಹಾ, ಏನ್ರಿ? ಅಲ್ಲ, ತಪ್ಪು. ಒನ್ ಲಾಸ್ಟ್ ಟ್ರೈ. ಓಕೆ, ಟೈಮ್ ಅಪ್. ಥ್ಯಾಂಕ್ ಯು. ನನಗಿದ್ರ ಒಂಥರ ಸಂತೋಷ. ಯಾರು ನಿಮ್ಗೆ ಆನ್ಸರ್ ಮಾಡ್ತೀರಾ? ನಾವಿಬ್ರು. ಓಕೆ, ಸರಿ. ನಿಮ್ಮ ಹೆಸರು? ಗಾಯತ್ರಿ. ನಿಮ್ಮ ಹೆಸರು? ಅಶ್ವಿನ್. ಓಕೆ, ಫಸ್ಟ್ ಕ್ವಶನ್, ಕುವೆಂಪು ಅವರ ಪೂರ್ಣ ಹೆಸರು ಏನು? ಟ್ರೈ ಮಾಡಿ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟ. ಓಕೆ, ಫಸ್ಟ್ ಆನ್ಸರ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಫುಲ್ ಜೋಶಲ್ಲಿ ಬಂದಿದ್ದಾರೆ. ಸೊ ಸೆಕೆಂಡ್ ಕ್ವಶನ್, ಕರ್ನಾಟಕ ಏಕೀಕರಣವಾದ ಇಸವಿ ಯಾವುದು? ಅಂದ್ರೆ ಯಾವ ಇಯರ್ ಕರ್ನಾಟಕ ಎಸ್ಟಾಬ್ಲಿಷ್ ಆಯ್ತು? ಹೆಂಗೋ ಕನ್ನಡ ರಾಜ್ಯೋತ್ಸವ ಬರ್ತಿದೆ, November 1 ಅಂತ ಎಲ್ಲ ಹೇಳ್ತಾರೆ. ಯಾವ ಇಯರ್? ಇಲ್ಲ, ಟ್ರೈ ಮಾಡಿ, ಗೆಸ್ ಮಾಡಿ, ಪರವಾಗಿಲ್ಲ. ಹಿಂಟ್ಸ್ ಇದ್ರಲ್ಲಿ ಏನು ಇಯರ್? 2000 ಮುಂಚೆನಾ? 1946. ಲಾಕ ಆನ್ಸರ್. ಇದು ಏನಂದ್ರೆ ಫಸ್ಟ್ ಕರ್ನಾಟಕ ಮೈಸೂರು ಪ್ರಾವಿನ್ಸ್ ಅಂತ ಇತ್ತು, ಅದನ್ನ ಏಕೀಕರಣ ಆಗಿ ಕರ್ನಾಟಕ ಅಂತ ರೀನೇಮ್ ಮಾಡಿದ್ರು. ಕರ್ನಾಟಕ ಎಸ್ಟಾಬ್ಲಿಷ್ ಆಗಿತ್ತು. ಫಸ್ಟ್ ಮೈಸೂರು ಪ್ರಾವಿನ್ಸ್ ಅಂತ ಇತ್ತು, ಅದನ್ನ ರೀನೇಮ್ ಮಾಡಿ ಕರ್ನಾಟಕ ಅಂತ ಮಾಡಿದ್ರು. 1979. ತಪ್ಪು, 1956. ಸೊ ಈ ಇಂಟ್ ಅಷ್ಟೇ. 1948. ಒಬ್ರು ಒಂದ್ ಕರೆಕ್ಟ್ ಆಗಿ ಹೇಳಿ, ಇಬ್ರು ಡಿಸ್ಕಸ್ ಮಾಡಿ. ಒಂದ್ ಆನ್ಸರ್. इंडिपेंडेंस कार्ड है 48 ला उलनी 1990. ಅಷ್ಟೊಂದಲ್ಲ, ಇನ್ನು ತುಂಬಾ ಹಿಂದೆ. ಸ್ವಾತಂತ್ರ್ಯ ಆದ್ಮೇಲೆ, ಹಿಂದ್ ಕೊಡೋದಂದ್ರೆ ಸ್ವಾತಂತ್ರ್ಯ ಆದ್ಮೇಲೆ. 1980 ಅದ್ ನಂಬರ್ ಅಲ್ಲ, ಹೇಳಿ, ಟ್ರೈ ಮಾಡಿ, ಪರವಾಗಿಲ್ಲ. 36. ನೋ, 1956 November 1. 56. ಓಕೆ, ನೀವು ಒಂದು ಆನ್ಸರ್ ರಾಂಗ್ ಕೊಟ್ಟಿದ್ದೀರಾ, ಬಟ್ ಓಕೆ, ನಮ್ದಿನ್ನೂ ಆಫರ್ ವ್ಯಾಲಿಡ್ ಇದೆ. ಇನ್ನು ಮಿಕ್ಕಿದ 3 ಕ್ವಶನ್, 3 3 ಕ್ವಶನ್. ಹಾ, 3 ಇದೆ. 5 ಕ್ವಶನ್ ಅಲ್ಲಿ ನಾವು 5 ಕರೆಕ್ಟ್ ಅಂತ ಹೇಳಿದ್ವಿ. 3 ಕ್ವಶನ್ ಕರೆಕ್ಟ್ ಆಗಿ ಹೇಳಿದ್ರೆ ಆಫರ್ ವ್ಯಾಲಿಡ್ ಇರುತ್ತೆ. ಓಕೆನಾ? ಸೊ ಇಲ್ಲ
ಕುವೆಂಪು ಅವರ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋ ಕೃತಿ ಯಾವುದು? ನಾವೆಲ್ಲ ಓದ್ಬಿಟ್ಟು ಅವತ್ತೇ ಬಿಟ್ಟಿರೋದು. ಅಲ್ಲ, ಟ್ರೈ ಮಾಡಿ. ಕುವೆಂಪು ಸೀರಿಯಸ್ಲಿ ಗೊತ್ತಿಲ್ಲ. ಟ್ರೈ ಮಾಡ್ತಿದ್ದಾರೆ ನೋಡೋಣ. ಟ್ರೈ ಮಾಡಿ. ಕರ್ನಾಟಕ ಬಗ್ಗೆನೇ ಕೇಳ್ತಿದ್ದೀರಾ? ಜನರಲ್ ಕ್ವಶನ್. ಜನರಲ್ ಆಯ್ತು, ಓಕೆ. ಇವ್ರ ಪಾಪ ಕರ್ನಾಟಕ ಬಿಟ್ಟು ಓಕೆ ಇಂಡಿಯಾದ್ ಕೇಳೋಣ. ಕರ್ನಾಟಕದವರೇ. ಕರ್ನಾಟಕದವರೇ ಕರ್ನಾಟಕ ಕ್ವಶನ್ಸ್ ಕೇಳಿದ್ವಿ. ಅದಕ್ಕೆ ನಾವು ಕನ್ನಡ ಬೆಳೆಸ್ತೀವಿ, ಅದಕ್ಕೆ ಕರ್ನಾಟಕದ ಜನರಲ್ ನಾಲೆಜ್ ಕ್ವಶನ್. ಓಕೆ, ಇವ್ರ ಪಾಪ ಕ್ವಶನ್ ಚೇಂಜ್ ಮಾಡೋಣ. ಯಾಕಂದ್ರೆ ಓಕೆ, ಆಗ್ರಾ ಗೊತ್ತಲ್ವಾ? ಯಾವ ಸ್ಟೇಟ್ ಅಲ್ಲಿ ಇದೆ? ಸೊ ನೀವ್ ಹೇಳಿದ್ರಿ ಕನ್ನಡ ಬಿಟ್ಟು ಬೇರೆ ಕೇಳಿ ಅಂತ. ಆಗ್ರಾ ಬಂದ್ಬಿಟ್ಟು ಆಗ್ರಾ ಬಂದ್ಬಿಟ್ಟು ಯಾವ ಸ್ಟೇಟ್ ಅಲ್ಲಿ ಇದೆ? ಡೆಲ್ಲಿ. ಡೆಲ್ಲಿನಾ? ನೀವು? ಡೆಲ್ಲಿ ಇಸ್ ನಾಟ್ ಉತ್ತರ ಪ್ರದೇಶ್. ಉತ್ತರ ಪ್ರದೇಶ್. ಎಲ್ಲ ರಾಂಗ್ ಕೊಟ್ಟಿದ್ದಾರೆ. ಬರೀ ಒಂದ್ ಮಾರ್ಕ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಗಾಯತ್ರಿ. ಓಕೆ, ಥ್ಯಾಂಕ್ ಯು. ಮಲಯಾಳಿ, ಕನ್ನಡ ಬರಲ್ಲ. ಚಾಲೆಂಜ್ ಇಲ್ಲ, 5 minutes ಅಷ್ಟೇ. ಚಾಲೆಂಜ್ ಏನಂದ್ರೆ 5 questions ಜನರಲ್ ನಾಲೆಜ್ ಕೇಳ್ತೀವಿ. 5ಗೂ 5 ಆನ್ಸರ್ ಮಾಡಿದ್ರೆ ನಮ್ ಕಡೆಯಿಂದ ಫ್ರೀ ಊಟ. ಟೈಮ್ ಇಲ್ಲ, 5 minutes. 5 questions 5 minutes. ಇಲ್ಲ. ಅರ್ಜೆಂಟ್ ಕೆಲಸ. ಓಕೆ, ಥ್ಯಾಂಕ್ ಯು. ನೋ ಪ್ರಾಬ್ಲಮ್. ಓಕೆ, ನಿಮ್ ನೇಮ್? ರಾಘವೇಂದ್ರ. ಓಕೆ, ಫಸ್ಟ್ ಕ್ವಶನ್. ಕುವೆಂಪು ಅವರ ಪೂರ್ಣ ಹೆಸರೇನು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಓಕೆ, ಫಸ್ಟ್ ಆನ್ಸರ್ ಕರೆಕ್ಟ್. ಸೊ ಸೆಕೆಂಡ್ ಕ್ವಶನ್. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಅತಿ ದೊಡ್ಡ ಜಿಲ್ಲೆ ಉಡುಪಿ. ಇಲ್ಲ, ಹುಬ್ಳಿ. ಇನ್ನು ಸ್ವಲ್ಪ ಹತ್ರದಲ್ಲಿದ್ದೀರಾ. ನಾರ್ತ್. ದೊಡ್ಡ ಜಿಲ್ಲೆ ನಾರ್ತ್ ಕರ್ನಾಟಕ. ಅದು ಮಹಾರಾಷ್ಟ್ರ ಪ್ರಾವಿನ್ಸ್ ಬೆಳಗಾಂ. ಯಾ, ಕರೆಕ್ಟ್. ಸೊ ಸೆಕೆಂಡ್ ಆನ್ಸರ್ ಕರೆಕ್ಟ್ ಕೊಟ್ಟಿದ್ದಾರೆ. ಕುವೆಂಪು ಕೇಳಿದ್ವಿ. ಕುವೆಂಪು ಅವ್ರಿಗೆ ಯಾವ ಕೃತಿ ಮೇಲೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ? ರಾಮಾಯಣ ದರ್ಶನ. ಓಕೆ, ಸಖತ್ ಫಾಸ್ಟ್ ಆಗಿ ಹೇಳಿದ್ದೀರಾ. ಸೊ ಲಾಸ್ಟ್ ಕ್ವಶನ್. ಟಾಟಾ ಇನ್ಸ್ಟಿಟ್ಯೂಟ್ ಇದೆ ಇಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಯಾವ ಇಯರ್ ಅಲ್ಲಿ ಎಸ್ಟಾಬ್ಲಿಷ್ ಆಯ್ತು? ಗೊತ್ತಿಲ್ಲ. ಟ್ರೈ ಮಾಡಿ. ಅಂದ್ರೆ ಯಾವ ಇಯರ್ ಅಂದ್ರೆ? ಐ ಥಿಂಕ್ ಯಾವ ಇಯರ್ ಅಲ್ಲಿ? ಯಾವ ಇಯರ್ ಎಸ್ಟಾಬ್ಲಿಷ್ ಆಯ್ತು Tata ಟಾಟಾ ಇನ್ಸ್ಟಿಟ್ಯೂಟ್? ಸೊ 1994. ರಾಂಗ್. 1906. ಓಕೆ, ನಿಮ್ಗೆ ಹಳೇದು. ಅಟ್ಲೀಸ್ಟ್ ಒಂದು ಕ್ಲೂ ಕೊಡಿ. ನೀವು ಅಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್. ಅದು 19th century. 1940. ಇಲ್ಲ, 1906. ಥ್ಯಾಂಕ್ ಯು. ಚೆನ್ನಾಗಿ ಹೇಳ್ರಿ. ವೆಲ್ಕಮ್. ಇನ್ನು 2 ಆಪ್ಷನ್ ಕೊಡ್ತೀನಿ. ಅದರಲ್ಲಿ ಎರಡು ಕರೆಕ್ಟ್ ಹೇಳಿದ್ರೆ ಇನ್ನೂ ಆಫರ್ ವ್ಯಾಲಿಡ್ ಇರುತ್ತೆ. ರೆಡಿನಾ? ಓಕೆ. ದಾರಾ ಬೇಂದ್ರೆ ಅವರಿಗೆ ಸಿಕ್ಕಿರುವ ಜ್ಞಾನಪೀಠ ಪ್ರಶಸ್ತಿ ಯಾವ ಕಾವ್ಯ? ಕಾನೂನು ಹೇಗೆ? ಎಸ್, ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ಕರ್ನಾಟಕ ಏಕೀಕರಣವಾದ ಇಸವಿ ಯಾವುದು? 1957. ರಾಂಗ್. 1956. November 1. ಥ್ಯಾಂಕ್ ಯು. ಸೊ ನಮ್ಮ 67 ಹೇಳಿದೆ ನಾನು. 1956 ಸರ್, November 1. ಓಕೆ, ಥ್ಯಾಂಕ್ ಯು. 3 ಕರೆಕ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ ಸೈಡ್ ನೋಡಿ ಕ್ಯಾಮ್ರಾ ಅಂತ. ಕರ್ನಾಟಕ ಜಿಲ್ಲೆ ಇದೆಯಲ್ವಾ, ಅದರಲ್ಲಿ ಯಾವುದು ಅತಿ ದೊಡ್ಡ ಜಿಲ್ಲೆ? ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು? ಹಿಂಟ್ ಕೊಡ್ತೀನಿ ಬೇಕಾದ್ರೆ. ಮಹಾರಾಷ್ಟ್ರ ಜೊತೆ ಬಾರ್ಡರ್ ಶೇರ್ ಆಗುತ್ತೆ. ಬೆಳಗಾವಿ. ಓಕೆ, ಸೆಕೆಂಡ್ ಆನ್ಸರ್ ಕರೆಕ್ಟ್ ಕೊಟ್ಟಿದ್ದಾರೆ. ಥರ್ಡ್ ಕ್ವಶನ್ ಬಂದ್ಬಿಟ್ಟು ಕುವೆಂಪು ಬಗ್ಗೆ ಕೇಳೋಣ. ಕುವೆಂಪು ಅವ್ರಿಗೆ ಯಾವ ಕೃತಿ ಮೇಲೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು? ಓಕೆ, ಕರೆಕ್ಟ್. ಬಟ್ ಏನಂದ್ರೆ ಅವ್ರು ಆನ್ಸರ್ ಕೊಡಬೇಕು, ಬಿಕಾಸ್ ಅವ್ರು ಅಲ್ವಾ ಚಾಲೆಂಜ್. ಸೊ ಓಕೆ, ಫೋರ್ತ್ ಕ್ವಶನ್. ಇಯರ್ ಕರ್ನಾಟಕ ಫಾರ್ಮ್ಡ್. ಯಾವ ಇಯರ್ ಅಲ್ಲಿ ಫಾರ್ಮ್ ಆಗಿತ್ತು ಕರ್ನಾಟಕ? ಟ್ರೈ ಮಾಡಿ. ಹೆಂಗೋ ಕನ್ನಡ ರಾಜ್ಯೋತ್ಸವ ಬರ್ತಿದೆ ಇವಾಗ, November 1 ಅಂತ ಎಲ್ಲ ಹೇಳ್ತಾರೆ. ಯಾವ ಇಯರ್ ಅಂತ ಟ್ರೈ ಮಾಡಿ. ಸೊ 1956. ಓಕೆ, ಲಾಸ್ಟ್ ಕ್ವಶನ್. ಟಾಟಾ ಇನ್ಸ್ಟಿಟ್ಯೂಟ್ ಇದೆಯಲ್ವಾ ಇಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಯಾವ ಇಯರ್ ಅಲ್ಲಿ ಎಸ್ಟಾಬ್ಲಿಷ್ ಆಯಿತು? ಓಕೆ, ತಪ್ಪು. 1906. ಥ್ಯಾಂಕ್ ಯು.
ಸೊ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಮಾಜಾತೆ ಹೇಗೆ ಉತ್ತರ ಕೊಟ್ಟರು ಅಂತ, ನಮ್ಮ ರಾಜ್ಯದ ಬಗ್ಗೆ ನಮ್ಮ ದೇಶದ ಬಗ್ಗೆ ಎಲ್ಲಾ ಪ್ರಶ್ನೆ ಕೇಳಿದ್ವಿ. ಒಬ್ಬೊಬ್ರು ನಂತರ ಉತ್ತರ ಕೊಟ್ಟರು, ಅವರ ಪರ್ಸ್ಪೆಕ್ಟಿವ್ ಹೇಳಿದ್ರು. ಬಗ್ಗೆ ಗೊತ್ತಿರೋರೆಲ್ಲ ಆನ್ಸರ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಹೌದು. ಕೆಲವರು ಇವತ್ತು ಆನ್ಸರ್ ನ ತಿಳ್ಕೊಂಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ಹತ್ರ ಬರೋದ್ರಿಂದ ನಮ್ ವಿಘ್ನೇಶ್ ನಮ್ಮ ಕನ್ನಡ ಕನ್ನಡ related. ಕವಿಗಳ ಬಗ್ಗೆ, ಅವರು ಯಾವ ಕೃತಿಗೆ ಜ್ಞಾನಪೀಠ. ಪ್ರಶಸ್ತಿ ಬಂತು, ಎಲ್ಲ ಇದ್ರ ಬಗ್ಗೆ ಎಲ್ಲ ಕೇಳಿದಾನೆ. ಸೊ ಚೆನ್ನಾಗಿ ಮಾಡಿದ್ದಾನೆ. ಕ್ಯಾಮ್ರಾಮನ್ ನೋಡಿ ನಮ್ದು ರೋಹಿತ್ ಜೊತೆ, ನಾನು ವಿಘ್ನೇಶ್ ಜೊತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಸಿ ಯು.